ಎಕ್ಸ್‌ಪ್ರೆಸ್ ಅಟ್ 6 ಗೆ ಸ್ವಾಗತ. ನಾನು ವಿಸ್ಮಿತಾ ಬೆಳ್ಳಿಯಪ್ಪ. ಕಡೆಗೂ ರಾಜಾಹುಲಿ ಸಂಪುಟಕ್ಕೆ ಸಪ್ತ ಸಚಿವರ ಎಂಟ್ರಿ. ಸಚಿವ ಸ್ಥಾನ ಕೈತಪ್ಪುತ್ತಿದ್ದಂತೆ ಸಿಡಿದೆದ್ದಿದ್ದೇಗೆ ಶಾಸಕ ಯತ್ನಾಳ್. ಸಚಿವ ಸ್ಥಾನ ಕೈತಪ್ಪಿದ ನಾಗೇಶ್, ಮುನಿರತ್ನಗೆ ಸಿಗೋ ಸ್ಥಾನವೇನು? ಹೈಕಮಾಂಡ್ ಅಂಗಳ ತಲುಪುತ್ತಾ ಶಾಸಕರ ಅಸಮಾಧಾನದ ಚೆಂಡು? ಇದೆಲ್ಲವನ್ನ ನೋಡೋಣ. ಕೊರೋನಾ ವಿರುದ್ಧ ನಾಳೆಯಿಂದ ಶುರುವಾಗೋ ಮಹಾಯುದ್ಧಕ್ಕೆ ಹೇಗಿದೆ ಸಿದ್ಧತೆ? ಮಹಾಮಾರಿ ಹಣಿಯಲು ಬೆಂಗಳೂರು ಹೇಗೆ ಅಣಿಯಾಗಿದೆ? ನಾಳೆ ಎಷ್ಟು ಜನರಿಗೆ ಲಸಿಕೆ ಸಿಗಲಿದೆ? ನೋಡೋಣ. ವೆಲ್ಕಮ್ ವ್ಯಾಕ್ಸಿನ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ವಿಶ್ವವನ್ನೇ ಕಾಡ್ತಿರೋ ಮಹಾಮಾರಿ ತಡೆಗೆ ಬ್ರಹ್ಮಾಸ್ತ್ರ ಬಂದಿದ್ದು, ವ್ಯಾಕ್ಸಿನ್ ಪ್ರಯೋಗಿಸಲು ಭಾರತದ ಅಖಾಡ ರೆಡಿಯಾಗಿದೆ. ನಾಳೆಯಿಂದಲೇ ವ್ಯಾಕ್ಸಿನ್ ನೀಡಿಕೆ ಅಭಿಯಾನ ಶುರುವಾಗಲಿದೆ. ನಾಳೆ ಸಂಜೀವಿನಿ ನೀಡಿಕೆ ಅಭಿಯಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಲಿದ್ದಾರೆ. ನಾಳೆ ಬೆಳಗ್ಗೆ 10:30ಕ್ಕೆ ವ್ಯಾಕ್ಸಿನ್ ನೀಡಿಕೆಗೆ ಚಾಲನೆ ಸಿಗಲಿದ್ದು, ಮಹಾಮಾರಿ ವಿರುದ್ಧ ಹೋರಾಟಕ್ಕೆ ನಾಳೆ ಐತಿಹಾಸಿಕ ದಿನ. ನಾಳೆಯಿಂದ ಹೆಮ್ಮಾರಿ ಕೊರೋನಾ ವಿರುದ್ಧ ಅಧಿಕೃತ ಸಮರ ಶುರುವಾಗ್ತಿದೆ. ಪ್ರಾಣ ಹಿಂಡಿದ ವೈರಸ್ ವಿರುದ್ಧ ನಾಳೆಯಿಂದ ಬ್ರಹ್ಮಾಸ್ತ್ರ ಪ್ರಯೋಗವಾಗ್ತಿದ್ದು, ದೇಶಾದ್ಯಂತ ಕೊರೋನಾ ಲಸಿಕೆ ನೀಡಿಕೆ ಅಭಿಯಾನ ಆರಂಭವಾಗಲಿದೆ. ಕೋವಿನ್ ಆಪ್ಗೆ ಪ್ರಧಾನಿ ಮೋದಿ ಚಾಲನೆ ನೀಡಲಿದ್ದು, ಕೊರೋನಾ ವ್ಯಾಕ್ಸಿನ್ ಚಾಲನೆಗೆ ದೆಹಲಿಯ 2 ಆಸ್ಪತ್ರೆಗಳನ್ನು ಆಯ್ಕೆ ಮಾಡಲಾಗಿದೆ. ಅಭಿಯಾನಕ್ಕೆ ಚಾಲನೆ ನೀಡಿದ ಬಳಿಕ ಕೆಲ ವ್ಯಾಕ್ಸಿನ್ ಫಲಾನುಭವಿಗಳೊಂದಿಗೆ ಮೋದಿ ಸಂವಾದ ನಡೆಸಲಿದ್ದಾರೆ. ನಾಳೆಯಿಂದ ದೇಶಾದ್ಯಂತ ವ್ಯಾಕ್ಸಿನ್ ನೀಡಿಕೆ ಅಭಿಯಾನ ಶುರುವಾಗಲಿದೆ. ನಾಳೆಯೇ ದೇಶದ 3 ಲಕ್ಷ ಆರೋಗ್ಯ ಕಾರ್ಯಕರ್ತರಿಗೆ ವ್ಯಾಕ್ಸಿನ್ ಸಿಗಲಿದ್ದು, ದೇಶದ 3,000 ಸ್ಥಳಗಳಲ್ಲಿ ಕೊರೋನಾ ವ್ಯಾಕ್ಸಿನ್ ವಿತರಿಸಲಿದ್ದಾರೆ. ಈ ತಿಂಗಳ ಅಂತ್ಯದ ವೇಳೆಗೆ 5,000 ಸ್ಥಳದಲ್ಲಿ ಲಸಿಕೆ ನೀಡಿಕೆ ವಿಸ್ತರಣೆಯಾಗಲಿದ್ದು, ಮಾರ್ಚ್ ಅಂತ್ಯಕ್ಕೆ ದೇಶದ 12,000 ಸ್ಥಳದಲ್ಲಿ ಲಸಿಕೆ ನೀಡಲಿದ್ದಾರೆ. ಕೊರೋನಾ ವಿರುದ್ಧದ ಸಮರಕ್ಕೆ ನಾಳೆಯಿಂದ ವ್ಯಾಕ್ಸಿನ್ ವಾರ್ ಆರಂಭವಾಗ್ತಿದೆ. ಮೊದಲ ದಿನ ಪ್ರತಿ ಸ್ಥಳದಲ್ಲಿ 100 ಮಂದಿಗೆ ಲಸಿಕೆ ನೀಡಲಿದ್ದು, ಪ್ರತಿಯೊಂದು ಲಸಿಕಾ ಕೇಂದ್ರದಲ್ಲಿ 5 ಮಂದಿ ಸಿಬ್ಬಂದಿ ಇರಲಿದ್ದಾರೆ. ಪ್ರತಿ ಲಸಿಕಾ ಕೇಂದ್ರದಲ್ಲಿ ಕೋವ್ಯಾಕ್ಸಿನ್, ಕೋವಿಶೀಲ್ಡ್ನಲ್ಲಿ 1 ಬ್ರ್ಯಾಂಡ್ ಲಸಿಕೆ ಮಾತ್ರ ಲಭ್ಯವಿರಲಿದೆ. ಮೊದಲ ಡೋಸ್ ಬ್ರ್ಯಾಂಡ್ ಲಸಿಕೆಯನ್ನೇ 2ನೇ ಡೋಸ್ ಆಗಿ ನೀಡಲಿದ್ದಾರೆ. ಜೊತೆಗೆ ಲಸಿಕೆ ಬಗೆಗಿನ ಮಾಹಿತಿ ಕೋವಿನ್ ಆಪ್ನಲ್ಲಿ ದಾಖಲಾಗಲಿದೆ. ದೇಶದಲ್ಲಿ ಮೊದಲು ಆರೋಗ್ಯ ಕಾರ್ಯಕರ್ತರಿಗೆ ಕೊರೋನಾ ಲಸಿಕೆ ಸಿಗಲಿದೆ. ಹೀಗಾಗಿ ವಾರದಲ್ಲಿ ಸೋಮವಾರ, ಬುಧವಾರ, ಗುರುವಾರ, ಶನಿವಾರ ಲಸಿಕೆ ನೀಡಲು ಮೀಸಲಿಟ್ಟಿದ್ದು, ಮಂಗಳವಾರ, ಶುಕ್ರವಾರ ಇತರೆ ಆರೋಗ್ಯ ಕಾರ್ಯಕ್ರಮ ನಡೆಯಲಿದೆ. ಲಸಿಕೆ ನೀಡಿಕೆಯಿಂದ ಇತರ ಹೆಲ್ತ್ ಕೇರ್ ಚಟುವಟಿಕೆಗೆ ತೊಂದರೆ ಆಗಬಾರದು ಅನ್ನೋ ಉದ್ದೇಶದಿಂದ ಈ ತೀರ್ಮಾನಕ್ಕೆ ಬರಲಾಗಿದೆ. ಕೊರೋನಾ ವ್ಯಾಕ್ಸಿನ್ ನೀಡಿಕೆಗೆ ಕೇಂದ್ರ ಸರ್ಕಾರ ಮಾರ್ಗಸೂಚಿ ಪ್ರಕಟಿಸಿದ್ದು, ಗರ್ಭಿಣಿ ಬಾಣಂತಿಯರಿಗೆ ಕೊರೋನಾ ಲಸಿಕೆ ನೀಡುವಂತಿಲ್ಲ. ಅಲ್ಲದೆ ಹೈ ಬಿಪಿ, ಉಸಿರಾಟದ ಸಮಸ್ಯೆ ಇರೋರ ಮೇಲೆ ನಿಗಾ ಇಡಲಿದ್ದು, 18 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಕೊರೋನಾ ವ್ಯಾಕ್ಸಿನ್ ಸಿಗಲಿದೆ. ಮೊದಲ ಡೋಸ್ ಪಡೆದವರಿಗೆ 2ನೇ ಡೋಸ್ ಕಡ್ಡಾಯವಾಗಿದ್ದು, 28 ದಿನಗಳ ಅಂತರದಲ್ಲಿ 2ನೇ ಡೋಸ್ ಪಡೆಯಬೇಕಾಗಿದೆ. ನಾಳೆ ಹೆಲ್ತ್ ಫ್ರಂಟ್ಲೈನ್ ವಾರಿಯರ್ಸ್ಗೆ ಲಸಿಕೆ ನೀಡಲಿದ್ದು, ಪ್ರತಿ ಕೇಂದ್ರದಲ್ಲೂ 100 ಜನಕ್ಕೆ ಲಸಿಕೆ ವಿತರಣೆ ಆರಂಭವಾಗಲಿದೆ. ಇದರ ಬೆನ್ನಲ್ಲೇ ರಾಜ್ಯದಲ್ಲಿ ಯಾವ್ಯಾವ ಜಿಲ್ಲೆಗೆ ಎಷ್ಟು ವ್ಯಾಕ್ಸಿನ್ ಎಂಬ ಪಟ್ಟಿ ರೆಡಿಯಾಗಿದ್ದು, ಬೆಂಗಳೂರಿನ ವ್ಯಾಕ್ಸಿನ್ ಸ್ಟೋರೇಜ್ನಿಂದ 23 ಜಿಲ್ಲೆಗಳಿಗೆ ವ್ಯಾಕ್ಸಿನ್ ಪೂರೈಕೆಯಾಗಲಿದೆ. ಸಿಲಿಕಾನ್ ಸಿಟಿಯಲ್ಲಿ ವ್ಯಾಕ್ಸಿನ್ ಹೆಚ್ಚಿಕೆಗೆ ಬಿಬಿಎಂಪಿ ಸಜ್ಜಾಗಿದೆ. ಬೆಂಗಳೂರಿನ 6 ಕೇಂದ್ರಗಳಲ್ಲಿ ಕೊರೋನಾ ಲಸಿಕೆ ವಿತರಣೆಯಾಗಲಿದೆ. ವಿಕ್ಟೋರಿಯಾ ಆಸ್ಪತ್ರೆ, ಬಿಎಂಸಿಆರ್ಐ, ಸೇಂಟ್ ಜಾನ್ಸ್ ನ್ಯಾಷನಲ್ ಅಕಾಡೆಮಿ ಆಫ್ ಹೆಲ್ತ್ ಸೈನ್ಸ್ ಕೋರಮಂಗಲ, ಮಲ್ಲೇಶ್ವರಂನ ಕೆಸಿ ಜನರಲ್ ಆಸ್ಪತ್ರೆ, ಇಂದಿರಾನಗರದ ಸಿವಿ ರಾಮನ್ ಆಸ್ಪತ್ರೆ, ಜಯನಗರ ಆಸ್ಪತ್ರೆ, ಮಲ್ಲಸಂದ್ರದ ಯುಪಿಎಚ್ಸಿನಲ್ಲಿ ಲಸಿಕೆ ಹಂಚಿಕೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಬೆಂಗಳೂರಲ್ಲಿ 1.68 ಲಕ್ಷ ಹೆಲ್ತ್ ವಾರಿಯರ್ಸ್ ನೋಂದಣಿ ಮಾಡಿಕೊಂಡಿದ್ದು, ನಾಳೆ 600 ಮಂದಿ ಆರೋಗ್ಯ ಸಿಬ್ಬಂದಿಗೆ ಮಾತ್ರ ಲಸಿಕೆ ಸಿಗಲಿದೆ. ಇಂದು ಲಸಿಕೆ ಪಡೆಯುವವರ ಮೊಬೈಲ್ಗೆ ಈಗಾಗಲೇ ಮೆಸೇಜ್ ರವಾನೆಯಾಗಿದ್ದು, ಲಸಿಕೆ ಪಡೆಯುವ ಸ್ಥಳ, ಸಮಯ ನಿಗದಿ ಬಗ್ಗೆ ಮಾಹಿತಿ ನೀಡಲಾಗಿದೆ. ಮೊದಲ ಡೋಸ್ ಬಳಿಕ ಅಲರ್ಜಿಯಾದರೆ 2ನೇ ಡೋಸ್ ನೀಡುವಂತಿಲ್ಲ ಎಂದು ಸರ್ಕಾರ ತಿಳಿಸಿದೆ. ರಾಜ್ಯ ಬಿಜೆಪಿ ಉಸ್ತುವಾರಿ ಬಳಿ ರೇಣುಕಾಚಾರ್ಯ ಕೊಟ್ಟ ದೂರೇನು? ಬಿಎಸ್ವೈ ಸಂಪುಟ ಸೇರಿದ ನೂತನ ಸಚಿವರಿಗೆ ಯಾವಾಗ ಖಾತೆ ಹಂಚಿಕೆ? ಸಚಿವ ಸ್ಥಾನ ಸಿಗದ ಬಗ್ಗೆ ಮುನಿರತ್ನ ಹೇಳಿದ್ದೇನು? ನೋಡೋಣ ಸಂಪುಟ ಸಂಕಟ ಎಕ್ಸ್‌ಪ್ರೆಸ್‌ನಲ್ಲಿ. ಅತೃಪ್ತ ಶಾಸಕರ ಅಸಮಾಧಾನ ಇದೀಗ ಹೈಕಮಾಂಡ್ ಅಂಗಳ ತಲುಪಿದೆ. ಸಚಿವ ಸಿಪಿ ಯೋಗೇಶ್ವರ್ ವಿರುದ್ಧ ಅರುಣ್ ಸಿಂಗ್ಗೆ ಶಾಸಕ ರೇಣುಕಾಚಾರ್ಯ ದೂರು ನೀಡಿದ್ದಾರೆ. ದೆಹಲಿಯ ಅರುಣ್ ಸಿಂಗ್ ನಿವಾಸದಲ್ಲಿ ಭೇಟಿಯಾಗಿದ್ದ ರೇಣುಕಾಚಾರ್ಯ ಸಂಪುಟ ವಿಸ್ತರಣೆ ವೇಳೆ ಪರಿಗಣಿಸಿದ ಬಗ್ಗೆ ಅಸಮಾಧಾನ ತೋಡಿಕೊಂಡಿದ್ದಾರೆ.
ಸಚಿವ ರಮೇಶ್ ಜಾರಕಿಹೊಳಿ ಹೈಕಮಾಂಡ್ನಂತೆ ವರ್ತಿಸೋದು ಬೇಡ ಎಂದು ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ಯೋಗೇಶ್ವರ್ ಪರ ಹೇಳಿಕೆ ವಿಚಾರಕ್ಕೆ ಗರಂ ಆಗಿರೋ ಅವರು ರಮೇಶ್ ಜಾರಕಿಹೊಳಿ ಬಿಜೆಪಿ ವಕ್ತಾರ ಇಲ್ಲ ಮುಖ್ಯಮಂತ್ರಿನಾ ಎಂದು ಪ್ರಶ್ನಿಸಿದ್ದಾರೆ. ಯೋಗೇಶ್ವರ್ ಭ್ರಷ್ಟಾಚಾರ ಮಾಡಿ ಬಿಡದಿಯಲ್ಲಿ 50 ಕೋಟಿ ರೂಪಾಯಿ ಆಸ್ತಿ ಸಂಪಾದಿಸಿದ್ದಾರೆ. 4 ಐಷಾರಾಮಿ ಕಾರು ಖರೀದಿಸಿದ್ದಾರೆ. ಹೊಸ ಬಂಗಲೆ ಕೂಡ ಖರೀದಿ ಮಾಡಿದ್ದಾರೆ. ಇದರ ನಡುವೆ ಅವರೇಕೆ 9 ಕೋಟಿ ರೂಪಾಯಿ ಸಾಲ ಮಾಡಿದ್ರು ಅಂತ ಹೇಳಿದ್ರು. ನೀವು ಭಾರತೀಯ ಜನತಾ ಪಕ್ಷದ ಅಧಿಕೃತ ವಕ್ತಾರರ? ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಂದು ಹೋದ ಬಳಿಕ ನೂತನ ಸಚಿವರಿಗೆ ಖಾತೆ ಹಂಚಬೇಕು ಅಂದುಕೊಂಡಿದ್ದೇವೆ. ಆದರೆ ಅದಕ್ಕೂ ಮುನ್ನವೇ ಖಾತೆ ಹಂಚಿಕೆ ಆಗಬಹುದು ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದ್ರು. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಖಾತೆ ಅದಲು ಬದಲು ಬಗ್ಗೆಯೂ ಹಿರಿಯ ಸಚಿವರ ಜೊತೆ ಚರ್ಚೆ ಮಾಡ್ತೇನೆ ಅಂತ ತಿಳಿಸಿದ್ರು. ಸಚಿವ ಸ್ಥಾನ ಸಿಗದಿದ್ದಕ್ಕೆ ತೀವ್ರ ಅಸಮಾಧಾನಗೊಂಡಿರೋ ರಾಜರಾಜೇಶ್ವರಿ ನಗರ ಶಾಸಕ ಮುನಿರತ್ನ ಸಚಿವ ಸ್ಥಾನ ಸದ್ಯಕ್ಕೆ ಮುಗಿದ ಅಧ್ಯಾಯ ಅಂತ ಹೇಳಿದ್ರು. ಸದ್ಯ ಪಕ್ಷ ಸಂಘಟನೆ ಕ್ಷೇತ್ರದ ಬಗ್ಗೆ ಗಮನ ಹರಿಸ್ತೇನೆ. ಸಚಿವ ಸ್ಥಾನದ ಬಗ್ಗೆ ಚರ್ಚೆ ಬೇಡ. ಕಾಲ ಕೂಡಿ ಬರುತ್ತೆ. ಎಲ್ಲದಕ್ಕೂ ದೈವ ಕೃಪೆ ಬೇಕು. ಅದು ಬರುತ್ತೆ ಎಂದು ದಾವಣಗೆರೆಯಲ್ಲಿ ಪ್ರತಿಕ್ರಿಯಿಸಿದ್ರು. ಪಕ್ಷದ ಹಿರಿಯರು ಮುಖಂಡರು ಅದನ್ನೆಲ್ಲ ಸರಿಪಡಿಸ್ತಾರೆ. ಸಹಜವಾಗಿ ಬೇಸರ ಇರುತ್ತೆ. ಮುಂದಿನ ದಿನಗಳಲ್ಲಿ ಎಲ್ಲವೂ ಸರಿ ಹೋಗುತ್ತೆ. ಅಸಮಾಧಾನಿತ ಶಾಸಕರು ನನ್ನ ಸಂಪರ್ಕಕ್ಕೆ ಬಂದಿಲ್ಲ ಎಂದು ಡಿಸಿಎಂ ಲಕ್ಷ್ಮಣ ಸವದಿ ಹೇಳಿದ್ರು. ಇನ್ನು ಸಿಡಿ ಬ್ಲಾಕ್ ಮೇಲ್ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು ಯಾವ ಸಿಡಿನೂ ಇಲ್ಲ ಗೀಡಿನೂ ಇಲ್ಲ ಅಂತ ಬೆಳಗಾವಿಯಲ್ಲಿ ಹೇಳಿದ್ರು. ಸಿಪಿ ಯೋಗೇಶ್ವರ ಪರ ಸಂಸದ ಶ್ರೀನಿವಾಸ್ ಪ್ರಸಾದ್ ಬ್ಯಾಟ್ ಬೀಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು ಬಿಜೆಪಿ ಸರ್ಕಾರ ಬರಲು ಎಚ್ ವಿಶ್ವನಾಥ್ರಂತೆ ಸಿಪಿ ಯೋಗೇಶ್ವರ್ ಕೂಡ ಕಾರಣ. ಇವರುಗಳಿಗೆ ಅಸಮಾಧಾನ ಇರೋದು ಸತ್ಯ. ಆದ್ರೆ ಸಚಿವ ಸ್ಥಾನ ಏಕೆ ಕೊಟ್ಟಿದ್ದೀರಿ ಎಂದು ಸಿಎಂ ಬಿಎಸ್ವೈರನ್ನು ಕೇಳಬಾರದು ಅಂತ ಹೇಳಿದ್ರು. ಎಚ್ ವಿಶ್ವನಾಥ್ ಬಿಜೆಪಿಗೆ ಬರಬೇಕಾದ್ರೆ ಬೇರೆ ಮಾತುಕತೆಯಾಗಿತ್ತು. ಸಿಎಂ ಬಿಎಸ್ವೈ ವಿಶ್ವನಾಥ್ ಇಬ್ಬರೇ ಮಾತನಾಡಿದ್ರು. ಅದನ್ನೆಲ್ಲ ಬಹಿರಂಗವಾಗಿ ಹೇಳಲು ಸಾಧ್ಯವಿಲ್ಲ ಅಂತ ಸಂಸದ ಶ್ರೀನಿವಾಸ್ ಪ್ರಸಾದ್ ಹೇಳಿದ್ರು. ಸಂಪುಟ ವಿಸ್ತರಣೆ ವೇಳೆ ಅಸಮಾಧಾನಗಳು ಸಹಜ. ಅಲ್ಲದೆ ಎಚ್ ನಾಗೇಶ್ ವಿರುದ್ಧ ಆರೋಪ ಕೇಳಿ ಬಂದಿತ್ತು. ಮುನಿರತ್ನಕ್ಕೆ ಮುಂದಿನ ದಿನಗಳಲ್ಲಿ ಅವಕಾಶ ಸಿಗಲಿದೆ ಎಂದು ತಿಳಿಸಿದ್ರು. ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಅಸಮಾಧಾನ ಸಹಜ. ಯಾವುದೇ ಅಸಮಾಧಾನಗಳಿದ್ದರೆ ವರಿಷ್ಠರ ಬಳಿ ಹೇಳಬಹುದು ಎಂದು ಮಂಗಳೂರಲ್ಲಿ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷ ಕಟೀಲು ಹೇಳಿದ್ರು. ಹಾದಿಬೀದಿಯಲ್ಲಿ ನಿಂತು ಮಾತನಾಡೋದು ಪಕ್ಷದ ಅಶಿಸ್ತು. ಯತ್ನಾಳ್ ಬಗ್ಗೆ ಕೇಂದ್ರ ಶಿಸ್ತು ಸಮಿತಿ ಗಮನಕ್ಕೆ ತರಲಾಗಿದ್ದು ಯತ್ನಾಳ್ ಬಗ್ಗೆ ವರಿಷ್ಠರಿಗೆ ಗೊತ್ತಿದೆ. ಅವರೇ ನೋಡಿಕೊಳ್ತಾರೆ ಅಂತ ತಿಳಿಸಿದ್ರು. ಸಿಡಿ ವಿಚಾರವಾಗಿ ಬಾಯಿಗೆ ಬಂದಂತೆ ಮಾತನಾಡಬಾರದು. ಇವರು ಏಕೆ ಈ ರೀತಿ ಮಾತನಾಡುತ್ತಿದ್ದಾರೆ ಎಂದು ಅರ್ಥವಾಗ್ತಿಲ್ಲ ಎಂದು ಯತ್ನಾಳ್ ಹೆಸರು ಪ್ರಸ್ತಾಪಿಸದೆ ಸಂಸದ ರಮೇಶ್ ಜಿಗಜಣಗಿ ವಾಗ್ದಾಳಿ ನಡೆಸಿದ್ದಾರೆ. ಏನೇ ಅಸಮಾಧಾನವಿದ್ರೂ ಪಕ್ಷದ ವೇದಿಕೆಯಲ್ಲಿ ಪ್ರಸ್ತಾಪಿಸಬೇಕು. ರೋಡಿನಲ್ಲಿ ಮಾತನಾಡಿದ್ರೆ ತಲೆ ಕೆಟ್ಟಿದೆ ಅಂತ ಹೇಳ್ತಾರೆ. ಇವರಿಗೆ ಮತ ಹಾಕಿದವರು ಈಗ ಬೈಯುತ್ತಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದ್ರು. ಕಮಲಪಾಳ್ಯದಲ್ಲಿ ತಲ್ಲಣ್ಣ ಸೃಷ್ಟಿಸಿದ ಹೇಗೆ ಸಿಡಿ ಬಾಂಬ್ ಬ್ಲಾಕ್ ಮೇಲ್ ಬಗ್ಗೆ ನನಗೇನು ಗೊತ್ತಿಲ್ಲ ಎಂದಿದ್ಯಾರು? ವಿಶ್ವನಾಥ್ ಬಳಿ ಸಿಡಿ ಇದ್ದೇ ಇರುತ್ತೆ ಅಂತ ಹೇಳಿದ್ದು ಯಾರು? ನೋಡೋಣ ಸಿಡಿದೆತ್ತ ಲೀಡರ್ಸ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಿಡಿ ವಿಚಾರವಾಗಿ ನನಗೇನು ಗೊತ್ತಿಲ್ಲ ಎಂದು ನೂತನ ಸಚಿವ ಎಂಟಿಬಿ ನಾಗರಾಜ್ ಹೇಳಿದ್ದಾರೆ. ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಕಾಗಿನೆಲ್ಲಿಯಲ್ಲಿ ಮಾತನಾಡಿದ ಅವರು ಬ್ಲಾಕ್ ಮೇಲ್ ಮಾಡಿದ್ರೆ ಮಂತ್ರಿ ಸ್ಥಾನ ಕೊಡಲ್ಲ ಅಂತ ಹೇಳಿದ್ರು. ಸಿಡಿ ವಿಚಾರದಲ್ಲಿ ಎಚ್ ವಿಶ್ವನಾಥ್ಗೆ ಏನ್ ಗೊತ್ತಿದೆಯೋ ಅದು ನನಗೆ ಗೊತ್ತಿಲ್ಲ. ವಿಶ್ವನಾಥ್ರನ್ನ ಸಚಿವರನ್ನಾಗಿ ಮಾಡಲು ಕಾನೂನಿನ ತೊಡಕುಗಳಿವೆ. ಮುಂದಿನ ದಿನಗಳಲ್ಲಿ ಮುನಿರತ್ನ ವಿಶ್ವನಾಥ್ಗೆ ಮಂತ್ರಿ ಸ್ಥಾನ ಸಿಗಬಹುದು ಎಂದು ಹೇಳಿದ್ರು. ಸಿಡಿ ಬ್ಲಾಕ್ ಮೇಲ್ ವಿಚಾರ ಇದು ಸತ್ಯಕ್ಕೆ ದೂರವಾದ ವಿಷಯ ಎಂದು ನೂತನ ಸಚಿವ ಮುರುಗೇಶ್ ನಿರಾಣಿ ಹೇಳಿದ್ದಾರೆ. ಬಸವನಗೌಡ ಪಾಟೀಲ್ ಯತ್ನಾಳ್ ದೊಡ್ಡವರು, ಏನ್ ಬೇಕಾದ್ರೂ ಹೇಳಬಹುದು. ಆದ್ರೆ ಅವರ ಹೇಳಿಕೆ ಬಗ್ಗೆ ನಾನು ಕಮೆಂಟ್ ಮಾಡಲ್ಲ. ಅವರು ಹಿರಿಯರು, ನಾನು ಬುದ್ಧಿ ಹೇಳುವಷ್ಟು ದೊಡ್ಡವನಲ್ಲ. ಅವರು ಹೇಳುವಂತೆ ಯಾರೂ ಸಿಡಿಯಿಂದ ಮಂತ್ರಿ ಆಗಿಲ್ಲ ಅಂತ ತಿಳಿಸಿದ್ರು. ಅಲ್ಲದೆ ಸಿಡಿ 100ಕ್ಕೆ 100ರಷ್ಟು ಸುಳ್ಳು. ಯಾವುದೇ ಸಿಡಿ ಪೆನ್ ಡ್ರೈವ್ ಏನೂ ಇಲ್ಲ ಎಂದು ಹೇಳಿದ್ರು. ರಾಜಕಾರಣದಲ್ಲಿ ಒಂದು ಗುರಿ ಇರೋದು ತಪ್ಪಲ್ಲ. ಅದು ಬಿಟ್ಟು ಬೀದಿಯಲ್ಲಿ ನಿಂತು ಮಾತನಾಡೋದು ತಪ್ಪು ಎಂದು ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ತನ್ನ ಪ್ರಕಾರ ಯಾವುದೇ ಸಿಡಿ ಇಲ್ಲ ಎಂದು ಹೇಳಿದ್ರು. ನನಗೆ ಯಾವುದೇ ಸಿಡಿ ಕಾಪಿ ತಲುಪಿಲ್ಲ. ಸಿಡಿ ಕಾಪಿ ತಲುಪಿದ್ರೆ ಮೊದಲು ನಿಮಗೆ ಕೊಡ್ತೇನೆ. ಪದೇ ಪದೇ ಸಿಡಿ ಇದೆ ಅಂತ ಹೆದರಿಸೋದು ತಪ್ಪು. ಬೇಕಾದ್ರೆ ಕಂಪ್ಲೇಂಟ್ ನೀಡಲಿ. ಅಲ್ಲದೆ ಸಿಎಂ ರಾಜಕೀಯದಲ್ಲಿ ಬಹಳ ಅನುಭವ ಹೊಂದಿದ್ದಾರೆ. ಇವೆಲ್ಲವನ್ನ ಬಗೆಹರಿಸುತ್ತಾರೆ ಎಂದು ವಿಶ್ವಾಸವಿದೆ ಎಂದು ತಿಳಿಸಿದ್ರು.
ಸಿಡಿ ಕೈಯಲ್ಲಿ ಇದ್ರೆ ಬಿಡುಗಡೆ ಮಾಡ್ಲಿ, ಆದ್ರೆ ಗೊಂದಲ ಮಾಡೋದು ಬೇಡ ಎಂದು ಶಾಸಕ ಮುನಿರತ್ನ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ಈ ರೀತಿ ಮಾತನಾಡಿದ್ರೆ ಅವರು ರಾಜಕೀಯದಲ್ಲಿ ಇದ್ದಾರೆ ಅಂತ ಅರ್ಥ. ಆದ್ರೆ ಆಧಾರ ಇಟ್ಕೊಂಡು ಮಾತನಾಡಬೇಕು. ಸುಭದ್ರ ಸರ್ಕಾರ ಇರುತ್ತೆ ಅಂತ ಅರುಣ್ ಸಿಂಗ್ ಅವರು ಹೇಳಿದ್ದಾರೆ. ಅಲ್ಲದೆ ಸಿಎಂ ಬದಲಾವಣೆ ಆಗಲ್ಲ, ಬಿಎಸ್ವೈ ಅವರೇ ಮುಂದುವರಿಯುತ್ತಾರೆ ಅಂತ ತಿಳಿಸಿದ್ರು. ಸಂಕ್ರಮಣದ ಬಳಿಕ ಸಿಡಿ ಬ್ಲಾಸ್ಟ್ ಆಗುತ್ತೆಂಬ ಹೇಳಿಕೆಗಳಿಂದ ಬೇಸರವಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ರು. ಕೂಡಲೇ ಇಂಥ ಹೇಳಿಕೆ ನೀಡೋದನ್ನ ನಿಲ್ಲಿಸಬೇಕು. ಬೇರೆ ಪಕ್ಷದಿಂದ ಬಂದವರಿಗೆ ಸ್ಥಾನಮಾನ ಅನಿವಾರ್ಯ. ಅವರು ಬರದೇ ಇದ್ದಿದ್ರೆ ಯಾರೂ ಮಂತ್ರಿ ಆಗಲು ಸಾಧ್ಯವಿಲ್ಲ. ಬಿಜೆಪಿ ವಿರೋಧ ಪಕ್ಷದ ಸ್ಥಾನದಲ್ಲಿ ಕುಳಿತುಕೊಳ್ಬೇಕಾಗಿತ್ತು ಅಂತ ಈಶ್ವರಪ್ಪ ತಿಳಿಸಿದ್ರು. ಬಿಜೆಪಿಯವರು ಬ್ಲಾಕ್ಮೇಲ್ ಗಿರಾಕಿಗಳು, ಅವು ಈಗ ಒಂದೊಂದಾಗಿ ಹೊರಗೆ ಬರ್ತಿವೆ ಎಂದು ದಾವಣಗೆರೆಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು. ಬಿಎಸ್ವೈ ಸರ್ಕಾರ ಪಾಪದ ಸರ್ಕಾರ, ನೈತಿಕತೆಯಿಂದ ಬರದೆ ಅಕ್ರಮವಾಗಿ ರಚನೆಯಾಗಿದೆ. ಹೀಗಾಗಿ ಸಿಡಿ ಬಗ್ಗೆ ತನಿಖೆಯಾಗಬೇಕು ಅಂತ ಸಿದ್ದರಾಮಯ್ಯ ಆಗ್ರಹಿಸಿದ್ರು. ಸಿಡಿ ವಿಚಾರವಾಗಿ ಬಿಎಸ್ವೈಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸವಾಲ್ ಹಾಕಿದ್ದಾರೆ. ಯಡಿಯೂರಪ್ಪರನ್ನ ಬೆದರಿಸಿ ಕೆಲವರು ಮಂತ್ರಿ ಹುದ್ದೆ ಪಡೆದಿದ್ದಾರೆ ಎಂದು ಬಿಜೆಪಿ ಶಾಸಕರೇ ಆರೋಪಿಸಿದ್ದಾರೆ. ಹೀಗಾಗಿ ಬ್ಲಾಕ್ ಮೇಲ್ ಮಾಡಿದವರು ಯಾರೇ ಆಗಿರಲಿ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವ ಧೈರ್ಯ ಮುಖ್ಯಮಂತ್ರಿಗಳಿಗಿದೆಯೇ ಅಂತ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. ಸಿಡಿ ಇದ್ದಿದ್ರೆ ನಾನು ಡಿಸಿಎಂ ಆಗುತ್ತಿದ್ದೆ ಎಂಬ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಗೆ ಪ್ರತಿಕ್ರಿಯಿಸಿರುವ ಮಾಜಿ ಸಚಿವ ಟಿಬಿ ಜಯಚಂದ್ರ, ಯಾರ ಬಳಿ ಸಿಡಿ ಇಲ್ಲದಿದ್ರೂ ನಮ್ಮ ಸ್ನೇಹಿತ ಎಚ್ ವಿಶ್ವನಾಥ್ ಬಳಿ ಸಿಡಿ ಇರುತ್ತೆ ಅಂತ ಹೇಳಿದ್ರು. ಇಷ್ಟು ಬಹಿರಂಗವಾಗಿ ಮಾತನಾಡಿದ ಮೇಲೆ ಸಿಡಿ ಹೊರಗೆ ಬಂದೇ ಬರುತ್ತೆ. ಅದರಲ್ಲಿ ಏನಿದೆ, ಯಾರ್ಯಾರ ಪಾತ್ರ ಮಾಡಿದ್ದಾರೆ ನೋಡೋಣ, ಆಮೇಲೆ ಮಾತನಾಡೋಣ ಎಂದು ತುಮಕೂರಿನಲ್ಲಿ ಹೇಳಿದ್ರು. ರಾಜ್ಯ ರಾಜಕೀಯದಲ್ಲಿ ಸದ್ಯ ಸಿಡಿ ಭಾರಿ ಸದ್ದು ಮಾಡುತ್ತಿದೆ. ಹೀಗಾಗಿ ಈ ಬಗ್ಗೆ ತನಿಖೆ ನಡೆಸಲು ಶಿವಮೊಗ್ಗ ಜಿಲ್ಲಾಧಿಕಾರಿಗೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ದೇವೇಂದ್ರ ದೂರು ನೀಡಿದ್ದಾರೆ. ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಸಿಡಿದೆದ್ದ ಅತೃಪ್ತ ಶಾಸಕರು ಮುಖ್ಯಮಂತ್ರಿಗೆ ಸಿಡಿ ತೋರಿಸಿ ಸಚಿವ ಸ್ಥಾನ ಪಡೆದಿದ್ದಾರೆ ಅಂತ ಆರೋಪಿಸಿದ್ರು. ಹೀಗಾಗಿ ಬ್ಲಾಕ್ಮೇಲ್ ಕುರಿತು ಉನ್ನತ ತನಿಖೆಗೆ ಕಾಂಗ್ರೆಸ್ ಮುಖಂಡರು ಒತ್ತಾಯಿಸಿದ್ದಾರೆ. ಕೋರ್ ಕಮಿಟಿ ಸಭೆಯಲ್ಲೂ ಸಿಡಿಯುತ್ತಾ ಅಸಮಾಧಾನದ ಬೇಗುದಿ. ಖಾಸಗಿ ಶಾಲಾ ಆಡಳಿತ ಮಂಡಳಿ ಜೊತೆ ಪೋಷಕರು ವಾಗ್ವಾದ ನಡೆಸಿದ್ದಕ್ಕೆ ಚಾಲೆಂಜಿಂಗ್ ಸ್ಟಾರ್ ಕ್ಯಾಮೆರಾದಲ್ಲಿ ಕರಿಚಿರತೆ ಸೆರೆಯಾಗಿದ್ದು ಹೇಗೆ ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಾಳೆ ಬಿಜೆಪಿ ರಾಜ್ಯ ಕೋರ್ ಕಮಿಟಿ ಸಭೆ ನಡೆಯಲಿದೆ. ಈ ವೇಳೆ ಸಚಿವ ಸಂಪುಟ ವಿಸ್ತರಣೆ ಗೊಂದಲದ ಬಗ್ಗೆ, ಅಸಮಾಧಾನಿತರ ಬಗ್ಗೆಯೂ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಸಭೆಯಲ್ಲಿ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾಗಿಯಾಗುವ ಸಾಧ್ಯತೆ ಇದೆ. ಸಮಗ್ರ ಶಿಕ್ಷಣ ಇಲಾಖೆಯಲ್ಲಿ ನಡೆದ ಸಭೆಯಲ್ಲಿ ಖಾಸಗಿ ಶಾಲೆ ಆಡಳಿತ ಮಂಡಳಿ ಜತೆ ಪೋಷಕರು ವಾಗ್ವಾದ ನಡೆಸಿದ್ದಾರೆ. ಶುಲ್ಕ ವಿಚಾರದಲ್ಲಿ ಗಲಾಟೆ ನಡೆದಿದ್ದು, ಆಡಳಿತ ಮಂಡಳಿ ಪೋಷಕರು ಪರಸ್ಪರ ಬೈದಾಡಿಕೊಂಡಿದ್ದಾರೆ. ಸಭೆ ಮುಕ್ತಾಯದ ನಂತರವೂ ಮಾತಿನ ಚಕಮಕಿ ಮುಂದುವರೆದಿತ್ತು. ನಾವೇನಾದ್ರೂ ಶಾಲೆಗೆ ಸೇರಿಸಿ ಅಂದಿದ್ವಾ, ನಾವೇನು ದರೋಡೆಕೋರರ ಎಂದು ಖಾಸಗಿ ಶಾಲೆಗಳ ಆಡಳಿತ ಮಂಡಳಿ ಸದಸ್ಯರು ಕಿಡಿಕಾರಿದ್ರು. ನಾವಿಲ್ಲದಿದ್ರೆ ನೀವೆಲ್ಲ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟೋದಕ್ಕೆ ಆಗ್ತಿರ್ಲಿಲ್ಲ ಎಂದು ಪೋಷಕರು ತಿರುಗೇಟು ನೀಡಿದ್ರು. ಬೋಧನಾ ಶುಲ್ಕ ಮಾತ್ರ ಪಡೆಯಲು ನಾವು ಸಿದ್ಧರಿದ್ದೇವೆ ಎಂದು ರೂಪ್ಸಾ ರಾಜ್ಯಾಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಹೇಳಿದ್ದಾರೆ. ಸಭೆ ಬಳಿಕ ಮಾತನಾಡಿದ ಅವರು, ಶಿಕ್ಷಣ ಸಚಿವರ ಆದೇಶದ ಮೇರೆಗೆ ಪೋಷಕರು ಖಾಸಗಿ ಶಾಲೆಗಳ ಮುಖ್ಯಸ್ಥರ ಜತೆ ಸಭೆ ನಡೆಸಿದ್ರು. ಸಭೆಯಲ್ಲಿ ನಾವು ನಮ್ಮ ಸಮಸ್ಯೆಗಳನ್ನ ತಿಳಿಸಿದ್ದೇವೆ. ನಮ್ಮ ಸಲಹೆಗೆ ಅನೇಕ ಪೋಷಕರು ಒಪ್ಪಿಗೆ ಸೂಚಿಸಿದ್ದಾರೆ ಅಂತ ತಿಳಿಸಿದ್ರು. ಸಭೆ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಅಂತ ಶಿಕ್ಷಣ ಇಲಾಖೆ ಆಯುಕ್ತ ವಿ ಅನ್ಬುಕುಮಾರ್ ಹೇಳಿದ್ರು. ಪೋಷಕರು ಖಾಸಗಿ ಶಾಲೆಗಳು ಕೆಲ ಬೇಡಿಕೆಗಳನ್ನ ಇಟ್ಟಿವೆ. 30% ಶುಲ್ಕ ಪಡೆಯುವುದಾಗಿ ಒಂದು ಸಂಘಟನೆ ಹೇಳಿದೆ. ಆದರೆ ಇನ್ನುಳಿದ ಸಂಘಟನೆಗಳು ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿಲ್ಲ. ಪೋಷಕರು ಖಾಸಗಿ ಶಾಲೆಗಳ ಅಭಿಪ್ರಾಯ ಸಂಗ್ರಹಿಸಿದ್ದು ಸರ್ಕಾರ ತೀರ್ಮಾನ ಕೈಗೊಳ್ಳಲಿದೆ ಅಂತ ತಿಳಿಸಿದ್ರು. ಇನ್ನು ಸಭೆಯಲ್ಲಿ ಆಯುಕ್ತರ ಮುಂದೆ ಈ ವರ್ಷ ರಿಯಾಯಿತಿ ಕೊಡಿ ಅಂತ ಪೋಷಕರು ಕಣ್ಣೀರು ಹಾಕಿದ್ರು.
6 ಜನರಿಗೆ ವಂಚಿಸಿರೋ ಯುವರಾಜ್ ಸ್ವಾಮಿ ವಿರುದ್ಧ ಮತ್ತೆರಡು ಪ್ರಕರಣ ದಾಖಲಾಗಿದೆ. ವೈದ್ಯ ನರಸಿಂಹಸ್ವಾಮಿ ಎಂಬವರ ಮಗನಿಗೆ ಸರ್ಕಾರಿ ಎಇಇ ಕೆಲಸ ಕೊಡಿಸ್ತೀನಿ ಎಂದು 75 ಲಕ್ಷ ಪಡೆದಿದ್ದಂತೆ. ಕೊನೆಗೆ ಕೆಲಸ ಕೊಡಿಸದಿದ್ದಾಗ ಹಣ ಕೇಳಿದ್ದಕ್ಕೆ ರೌಡಿಗಳಿಂದ ಬೆದರಿಕೆ ಹಾಕಿಸಿದ್ದಂತೆ. ಇನ್ನು ಕೆಎಂಎಫ್ನಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಹುದ್ದೆ ಕೊಡಿಸುವುದಾಗಿ ಗೋವಿಂದ್ ಎಂಬುವರಿಗೆ ವಂಚಿಸಿದ್ದಾನಂತೆ. ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕೆಆರ್ಪುರದ ಅಯ್ಯಪ್ಪ ನಗರದಲ್ಲಿ ಬೆಳ್ಳಂಬೆಳಗ್ಗೆ ಮಾಸ್ಕ್ ಕಿರಿಕ್ ನಡೆದಿದೆ. ಮಾಸ್ಕ್ ಧರಿಸಿಲ್ಲ ಎಂದು ಬಿಬಿಎಂಪಿ ಮಾರ್ಷಲ್ಸ್ ಬೈಕ್ ಸವಾರನಿಗೆ ದಂಡ ವಿಧಿಸಿದ್ದಾರೆ. ಆದರೆ ಮಾಸ್ಕ್ ಧರಿಸಿದ್ರೂ ದಂಡ ಹಾಕ್ತಾರೆ ಎಂದು ಸವಾರ ಆರೋಪಿಸಿದ್ದು, ದಂಡ ಕಟ್ಟುವುದಕ್ಕೆ ನಿರಾಕರಿಸಿ ಬೈಕ್ ಬಿಟ್ಟು ಹೋಗಿದ್ದಾನೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಾಗರಹೊಳೆಯಲ್ಲಿ 3 ದಿನ ಕಳೆದಿದ್ದಾರೆ. ಕಬಿನಿ ವ್ಯಾಪ್ತಿಯಲ್ಲಿ ಸಾರಥಿ ಸಫಾರಿ ನಡೆಸಿದ್ದು ಕರಿಚಿರತೆಯನ್ನ ಸೆರೆ ಹಿಡಿದಿದ್ದಾರೆ. 3 ವರ್ಷಗಳಿಂದ ದಚ್ಚು ಕ್ಯಾಮೆರಾಕ್ಕೆ ಕರಿಚಿರತೆ ಸೆರೆ ಸಿಕ್ಕಿರಲಿಲ್ಲ. ಇದೀಗ ಕರಿಚಿರತೆ ಸೆರೆ ಹಿಡಿದು ಚಾಲೆಂಜಿಂಗ್ ಸ್ಟಾರ್ ಖುಷಿಯಾಗಿದ್ದಾರೆ. ಇನ್ನು ಸಫಾರಿಯಲ್ಲಿ 3 ಹುಲಿ, ಕಾಡು ನಾಯಿ, ಆನೆಗಳು ಸಹ ದಚ್ಚು ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಬನ್ನೇರುಘಟ್ಟ ಸಫಾರಿಯಲ್ಲಿ ಕಾರನ್ನೇ ಹುಲಿಯೊಂದು ಎಳೆದಾಡಿದೆ. ಸಫಾರಿಗೆ ಹೋಗಿದ್ದ ವೇಳೆ ಬ್ಯಾಟರಿ ಸಮಸ್ಯೆಯಿಂದ ಕಾರು ಕೆಟ್ಟು ನಿಂತಿದೆ. ಈ ವೇಳೆ ಸ್ಥಳಕ್ಕೆ ಬಂದ ಹುಲಿ ಕಾರನ್ನೇ ಹಿಂದಕ್ಕೆ ಎಳೆದಿದೆ. ಮತ್ತೊಂದು ವಾಹನದಲ್ಲಿ ಬರ್ತಿದ್ದವರು ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ. ನಮ್ಮ ಕುಟುಂಬ ಮೂಲತಃ ಜನಸಂಘದ್ದು ಎಂದಿದ್ದ ಸಾಹುಕಾರ್ಗೆ ತಿರುಗೇಟು ಕೊಟ್ಟಿದ್ಯಾರು? ಆರ್ಎಸ್ಎಸ್ ಕಚೇರಿಗೆ ಸುಮಲತಾ ಭೇಟಿ ನೀಡಿದ್ದೇಕೆ? ಟೆಂಪೋ ಹತ್ತಿ ಗೋವಾಕ್ಕೆ ಹೊರಟವರು ಮಸಣ ಸೇರಿದ ಹೇಗೆ? ನೋಡೋಣ ಸ್ಟೇಟ್ ಎಕ್ಸ್‌ಪ್ರೆಸ್‌ನಲ್ಲಿ. ನಮಗೂ ಆರ್ಎಸ್ಎಸ್ಗೂ ಯಾವುದೇ ಸಂಬಂಧವಿಲ್ಲ ಅಂತ ಬೆಳಗಾವಿಯಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ನಮ್ಮ ಕುಟುಂಬ ಮೂಲತಃ ಜನಸಂಘದ್ದು ಎಂಬ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿಕೆಗೆ ಸತೀಶ್ ಟಾಂಗ್ ಕೊಟ್ಟಿದ್ದಾರೆ. ನಮ್ಮ ತಂದೆ ಸ್ನೇಹಿತ ಪತ್ರಾವಳಿ ಆರ್ಎಸ್ಎಸ್ನಲ್ಲಿದ್ದವರು, ಅದನ್ನೇ ಆರ್ಎಸ್ಎಸ್ ಅಂತ ಬಿಂಬಿಸುತ್ತಿದ್ದಾರೆ. ನಾವು ಯಾವತ್ತೂ ಆರ್ಎಸ್ಎಸ್ ಭಾಗವಾಗಿರಲಿಲ್ಲ. ರಮೇಶ್ ಜಾರಕಿಹೊಳಿ ಹೇಳಿಕೆ ಆಶ್ಚರ್ಯ ತಂದಿದೆ ಅಂತ ಸತೀಶ್ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ಮುಂದುವರೆದು ಮಾತನಾಡಿ ಸತೀಶ್ ಜಾರಕಿಹೊಳಿ, ಸಚಿವ ರಮೇಶ್ ಜಾರಕಿಹೊಳಿ ಮುಸ್ಲಿಂ ಪರ ಹೋರಾಟ ಮಾಡಿದ್ದ, ಮುಂದೆಯೂ ಮುಸ್ಲಿಂ ಪರ ಇರ್ತಾನೆಂಬ ವಿಶ್ವಾಸ ನನಗಿದೆ. ಬಿಜೆಪಿಯಲ್ಲಿದ್ರೂ ಮುಸ್ಲಿಂ ಶೋಷಿತರ ಪರವಾಗಿರಬೇಕು. ಅವರ ಹಿಂದಿನ ಹೋರಾಟ ಇತಿಹಾಸ ಮರಿಬಾರದು ಅಂತ ರಮೇಶ್ ಜಾರಕಿಹೊಳಿಗೆ ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಬುದ್ಧಿ ಮಾತು ಹೇಳಿದ್ದಾರೆ. ಜಿಟಿ ದೇವೇಗೌಡರ ರಾಜಕಾರಣದ ಬಗ್ಗೆ ಮಾತನಾಡಲ್ಲ ಅಂತ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಮೈಸೂರಿನಲ್ಲಿ ಹೇಳಿದ್ದಾರೆ. ಯಾವ ಕಿಟಕಿ ಇದೆ, ಯಾವ ಬಾಗಿಲಿದೆ ಎಂದು ಗೊತ್ತಿಲ್ಲ, ಯಾವ ವೇದಿಕೆಯಲ್ಲಿ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ, ಅವರಿಗೆ ಯಾವ ಪಕ್ಷದ ಹಂಗಿಲ್ಲ, ಹಾಗಾದ್ರೆ ಅವರ ಬಗ್ಗೆ ಮಾತನಾಡಲ್ಲ ಅಂತ ವಿ ಶ್ರೀನಿವಾಸ್ ಪ್ರಸಾದ್ ವ್ಯಂಗ್ಯವಾಡಿದ್ದಾರೆ. ಮಂಡ್ಯದ ಆರ್ಎಸ್ಎಸ್ ಕಚೇರಿಗೆ ಸಂಸದೆ ಸುಮಲತಾ ಭೇಟಿ ನೀಡಿದ್ರು. ಬಳಿಕ ಜಿಲ್ಲಾ ಪ್ರಚಾರಕ ಉಮೇಶ್ರನ್ನ ಮೀಟ್ ಮಾಡಿ ಮಾತುಕತೆ ನಡೆಸಿದ್ರು. ಬಳಿಕ ರಾಮ ಮಂದಿರ ನಿಧಿ ಸಮರ್ಪಣಾ ಅಭಿಯಾನಕ್ಕೆ ಸಾಥ್ ನೀಡಿ ಹಣ ಸಮರ್ಪಿಸಿದ್ರು. ಈ ವೇಳೆ ಮಾತನಾಡಿದ ಸುಮಲತಾ, ರಾಮ ಮಂದಿರ ನಿರ್ಮಾಣ ಅಭಿಯಾನದಲ್ಲಿ ಭಾಗವಹಿಸಲು ಬಂದಿದ್ದೇನೆ. ನನ್ನ ಭೇಟಿ ಹಿಂದೆ ಯಾವ ರಾಜಕೀಯವೂ ಇಲ್ಲ. ನಂಬಿಕೆ ಸಂಪ್ರದಾಯಗಳಿಗೆ ರಾಜಕೀಯ ಬಣ್ಣ ನೀಡೋದು ತಪ್ಪು ಅಂತ ತಿಳಿಸಿದ್ರು. ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ಸಚಿವ ಆರ್ ಶಂಕರ್ರನ್ನ ಸ್ವಾಗತಿಸುವ ವೇಳೆ ಅಚಾತುರ್ಯವೊಂದು ನಡೆದಿದೆ. ಕ್ರೇನ್ ಮೂಲಕ ಸೇಬಿನ ಹಾರ ಹಾಕುವಾಗ ಸಚಿವ ಶಂಕರ್ ತಲೆ ಮೇಲೆ ಹಾರಕ್ಕೆ ಕಟ್ಟಿದ್ದ ಕಟ್ಟಿಗೆ ಬಿದ್ದಿದೆ. ಆದರೆ ಬೆಂಬಲಿಗರು ಪಕ್ಕದಲ್ಲಿದ್ದ ಕಾರಣದಿಂದ ಅನಾಹುತವೊಂದು ತಪ್ಪಿದೆ. ಮೈಸೂರಿನ ನರಸಿಂಹರಾಜು ವಿವಿಪುರಂ ಠಾಣೆ ಪೊಲೀಸರು 7 ಜನ ಅಂತಾರಾಷ್ಟ್ರೀಯ ವಂಚಕರನ್ನು ಬಂಧಿಸಿದ್ದಾರೆ. ಕಡಿಮೆ ಬೆಲೆಗೆ ಚಿನ್ನ ಕೊಡ್ತೀವಿ ಅಂತ ನಂಬಿಸಿ ಹಣ ಪಡೆದು ಸಾಕಷ್ಟು ಜನರಿಗೆ ಆರೋಪಿಗಳು ವಂಚಿಸಿದ್ರು. ಸದ್ಯ ಆರೋಪಿಗಳಿಂದ 15 ಲಕ್ಷ ನಗದು, ಚಿನ್ನದ ಬಿಸ್ಕತ್, 2 ಕಾರು, ದ್ವಿಚಕ್ರ ವಾಹನಗಳು, 5 ಮೊಬೈಲ್ ಫೋನ್ಗಳನ್ನು ಪೊಲೀಸರು ವಶಕ್ಕೆ ಪಡೆದು ಕೇಸ್ ದಾಖಲಿಸಿದ್ದಾರೆ.